ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಕ್ಯಾಂಡಿಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ಹಾಕುವ ಅಂತೇಳಿ ಸುಮಾರು ವರ್ಷದಿಂದನೇ ಟ್ರೈ ಮಾಡ್ತಿದ್ದೆ, ಆದರೆ ವಿಡಿಯೋ ಮಾಡಲಿಕ್ಕೆ ಆಗ್ತಿಲ್ಲಾಗಿತ್ತು. ಹಾಗಾಗಿ ಇವತ್ತೇ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿ ಹಾಕುವಂತಿದ್ದೆ. ಏನಂದರೆ ಒಂದು ರೆಸಿಪಿ, ಜಿಂಜರ್ ಬಕ್ ಸೋಡಾ ರೆಸಿಪಿಯನ್ನು ಮಾಡುವಂತಿದ್ದೆ. ಅದು ಹೇಗೆ ಮಾಡೋದಂದರೆ ಹೋಮ್ ಮೇಡು, ಮನೆಯಲ್ಲೇ ಇರುವಂಥದ್ದು ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡುವಂಥದ್ದು. ಅದು ಹೇಗೆ ಮಾಡೋದು ಅಂತೇಳಿ ನಾನು ಇವತ್ತು ನಿಮಗೆ ಕಾಣಿಸ್ತೀನಿ. ಹೀಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಹೇ ಫ್ರೆಂಡ್ಸ್, ಇವತ್ತು ನಾವು ಮನೆಯಲ್ಲೇ ನ್ಯಾಚುರಲ್ ಜಿಂಗರ್ ಬಕ್ ಸೋಡಾ ಮಾಡೋದು ನೋಡೋಣ. ಫಸ್ಟ್ ಜಿಂಗರ್ನ ಕ್ಲೀನಾಗಿ ವಾಶ್ ಮಾಡ್ತಿದ್ದೀನಿ. ಹಾಗೆ ಇವಾಗ ಲೆಮನ್ ಗಲ್ಲನ್ನು ಕೂಡ ಕ್ಲೀನಾಗಿ ವಾಶ್ ಮಾಡ್ಕೊಳ್ತೀನಿ. ಇವಾಗ ಜಿಂಗರ್ನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದರಿಂದ ಫ್ಲೇವರ್ ತುಂಬ ಸೂಪರ್ ಆಗಿ ಬರುತ್ತೆ. ನೆಕ್ಸ್ಟ್ ಲೆಮನ್ ಕಟ್ ಮಾಡಿ ಜ್ಯೂಸ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸ್ಮಾಲ್ ಬೌಲ್ಗೆ 100 ಗ್ರಾಮ್ ಶುಗರ್ ಮತ್ತೆ 200 ಗ್ರಾಮ್ಸ್ ವಾಟರ್ ಹಾಕಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ನೋಡಿ, ಶುಗರ್ ಸಿರಪ್ ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಸ್ವಲ್ಪ ಟೈಮ್ ಹಾಗೆ ಬಾಯ್ಲ್ ಆಗೋಕೆ ಬಿಡಬೇಕು. ಇವಾಗ ಈ ಸಿರಪ್ ಕಂಪ್ಲೀಟ್ ಕೂಲ್ ಆಗೋವರೆಗೂ ಹಾಗೆ ಬಿಡೋಣ. ಈಗ ಇಂಗ್ರೀಡಿಯೆಂಟ್ಸ್ ನೋಡೋಣ. 200 ಗ್ರಾಮ್ ಜಿಂಗರ್, 2 ಲೆಮನ್ ಜ್ಯೂಸ್, 1 ಗ್ಲಾಸ್ ಜಾರ್, 1 ಸ್ಮಾಲ್ ಕಾಟನ್ ಕ್ಲಾತ್ ಮತ್ತೆ 2 ರಬ್ಬರ್ ಬ್ಯಾಂಡ್ಸ್. ಇವಾಗ ಮಾಡೋದು ಹೇಗಂದ್ರೆ, ಫಸ್ಟ್ ಗ್ಲಾಸ್ ಜಾರ್ಗೆ ಕಟ್ ಮಾಡಿದ ಜಿಂಜರ್ ಹಾಕಬೇಕು. ನೆಕ್ಸ್ಟ್ ಕೂಲ್ ಆದ ಶುಗರ್ ಸಿರಪ್ ಆಡ್ ಮಾಡಬೇಕು. ಆಮೇಲೆ ಲೆಮನ್ ಜ್ಯೂಸ್ ಹಾಕಬೇಕು. ಹಾಗೆ 1 ಲೀಟರ್ ಕ್ಲೀನ್ ವಾಟರ್ ಆಡ್ ಮಾಡಬೇಕು. So remarkable. Thoughts in my head, a collage and they spread. I'll be great one day, going off of my meds. No, I'm not giving up, no, I'm not giving in. I will make it to the top, taking off in the wind. I gotta make it, I'm saving every day to taste it. I'm patient. Last ಗೆ ಕಾಟನ್ ಕ್ಲಾತ್ ಕವರ್ ಮಾಡಿ, ರಬ್ಬರ್ ಬ್ಯಾಂಡ್ ಯೂಸ್ ಮಾಡಿ ಟೈಟ್ ಆಗಿ ಕ್ಲೋಸ್ ಮಾಡಿ. Now that I've been put through hell, I never got anyone's help. I had to do it all myself. ಈಗ ಈ ಜಾರ್ನ ಮನೆಯೊಳಗೆ ಒಂದು ರೂಮಲ್ಲಿ ಇಟ್ಕೊಳ್ಳಿ. ಈ ಜಿಂಜರ್ ಬಗ್ ಸೋಡಾ ರೆಡಿ ಆಗೋಕೆ ಆಲ್ಮೋಸ್ಟ್ 5 ಡೇಸ್ ಬೇಕು. ಮತ್ತೆ ಡೈಲಿ ಓಪನ್ ಮಾಡಿ 1 ಸ್ಪೂನ್ ಶುಗರ್ ಮತ್ತೆ ಸ್ವಲ್ಪ ಕಟ್ ಮಾಡಿದ ಜಿಂಗರ್ ಆ್ಯಡ್ ಮಾಡಬೇಕು. 5 ಡೇಸ್ ಆದಮೇಲೆ ಇದು ಹೇಗೆ ರೆಡಿ ಆಗುತ್ತೆ, ಟೇಸ್ಟ್ ಹೇಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಅಲ್ವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.